ನೀವು ಯಾವತ್ತಾದರೂ ಒಗ್ಗರಣೆಯಲ್ಲಿ ನೀರು ಹಾಕಿ ಅವಲಕ್ಕಿ ಮಾಡಿದ್ದೀರಾ? ಇಲ್ಲ ಅಂದರೆ ಅವಶ್ಯವಾಗಿ ಈ ವಿಡಿಯೋವನ್ನು ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ, ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಸುಲಭವಾಗಿ ಒಗ್ಗರಣೆಯಲ್ಲಿ ನೀರು ಹಾಕಿ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಆಹಾರಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಇದು ನಾವು ನಾರ್ಮಲ್ಲಾಗಿ ಅವಲಕ್ಕಿ ಮಾಡಲಿಕ್ಕೆ ಯಾವ ಅವಲಕ್ಕಿ ತೊಗೋತೀವಿ ನೋಡಿ, ಗಟ್ಟಿ ಅವಲಕ್ಕಿ, ಅದೇ ಅವಲಕ್ಕಿ. ಅದರಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಬಹಳ ಹೊತ್ತು ನೆನೆಲಿಕ್ಕೆ ಇಡಬೇಡಿ. ನೀರು ಹಾಕಿದ ತಕ್ಷಣವೇ ಅದನ್ನು ತೆಗೆದುಬಿಡಿ. ನೀರು ಹಿಂಡಿ ಸ್ವಲ್ಪ ತೆಗೀರಿ. ಈಗ ಇಲ್ಲಿ ನೋಡಿ, ತೆಗೆದು ತೊಗೊಂಡಿದ್ದೀನಿ ನಾನು ನೀರೆಲ್ಲ. ಈಗ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಸಕ್ಕರೆ, ನಿಮಗೆ ಇಷ್ಟ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಿ. ಎಲ್ಲ ಕಡೆ ಉಪ್ಪು ತಾಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಸಿಡಿದಾದ ನಂತರ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಕಡಲೆ ಬೀಜ ಹಾಕಿದ್ದೀನಿ. ಹಾಗೆಯೇ ನಾನು ಈರುಳ್ಳಿ ಹಾಕಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನು ಒಗ್ಗರಣೆಯಲ್ಲಿ ಬಡೆ ಸೊಪ್ಪು ಹಾಕೋದನ್ನು ಮರೆತಿದ್ದೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಇಲ್ಲಿ ಹುರಿತಾ ಇದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು ಹಾಕ್ತಾಯಿದ್ದೀನಿ. ಅವಲಕ್ಕಿ ಅಂದ ಕೂಡಲೇ ಕರಿಬೇವು ಬರಲೇಬೇಕು. ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ನಂತರ ನಾನು ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ಟೀ ಕುಡಿಯೋ ಲೋಟದಿಂದ 1 ಲೋಟದಷ್ಟು ಇಲ್ಲಿ ನೀರು ಹಾಕಿದ್ದೀನಿ. ಯಾವತ್ತೂ ನಾವು ಅವಲಕ್ಕಿ ಮಾಡಿದಾಗ ನೀರು ಹಾಕಿ ಅವಲಕ್ಕಿ ಮಾಡಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸಾಮಾನ್ಯವಾಗಿ ನಾವು ಅವಲಕ್ಕಿ ಮಾಡಿದಾಗ ಬಿಸಿ ಬಿಸಿನೇ ತಿನ್ನಬೇಕು, ಇಲ್ಲಾಂದರೆ ಗಟ್ಟಿಯಾಗಿ ಬಿಡುತ್ತೆ. ಆದರೆ ಈ ಅವಲಕ್ಕಿ ಹಾಗಲ್ಲ. ತಣ್ಣಗಾದ ನಂತರ ನಾವು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ ಹಾಗೆ ಇರುತ್ತೆ. ಈಗ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1-2 ಸೆಕೆಂಡ್ ನೀವು ಗ್ಯಾಸನ್ನು ಆನ್ ಮಾಡಿ ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಈಗ ಇಲ್ಲಿ ನೀವು ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಉಪ್ಪು ಆಗಿದೆಯೋ ಇಲ್ಲ ಅಂತ. ಉಪ್ಪು ಆಗಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 5 ನಿಮಿಷ ಇದನ್ನು ಮುಚ್ಚಿಡೋಣ. ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ಅವಲಕ್ಕಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.